ರಾಜ್ಯದಲ್ಲಿ ಒಂದು ಕಡೆ ಸಚಿವಾಕಾಂಕ್ಷಿಗಳ ಹಾರಾಟ, ರಾಜ್ಯದಲ್ಲಿ ರೈತರ ಒಂದು ಹೋರಾಟ ನಡೀತಾ ಇದೆ. ಈಗ ಈ ಟೌನ್ಶಿಪ್ ವಿಚಾರ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ರಾಜ್ಯಪಾಲರ ಅಂಗಳವ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ತಲುಪಿದೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಬರೋಣ. ಸಾವಿರಾರು ಎಕರೆ ಕಬ್ಜಾ ಮಾಡಿ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ನಿರಂತರವಾಗಿ ರೈತರು ಹೋರಾಟ ಮಾಡಿ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ಹೋರಾಟ ಮುಂದುವರಿದ ಭಾಗದಂತೆ ಈಗ ರಾಜ್ಯಪಾಲರ ಅಂಗಳಕ್ಕೆ ಬಂದು ನಿಂತಿದೆ. ಗವರ್ನರ್ಗೆ ಬಿಡದಿ ಅನ್ನದಾತರು ದೂರನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ. ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನ ಮಾಡಲಾಗ್ತಾ ಇದೆ, ದಯಮಾಡಿ ನಮಗೆ ಸಹಕಾರ ಮಾಡಿ. ಪರಿಸರ, ಜೀವ ವೈವಿಧ್ಯ, ರೈತರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಟೌನ್ಶಿಪ್ ಕೈ ಬಿಡುವಂತೆ ರಾಜ್ಯಪಾಲರಿಗೆ ಬಿಡದಿಯ ಅನ್ನದಾತರು ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಹೋರಾಟಗಳು ನಡೀತಾನೆ ಇದ್ದಾವೆ. ಇನ್ನು BJP ಮತ್ತು JDS ನಾಯಕರು ಕೂಡ ಈಗ ಬಿಡದಿ ಅನ್ನದಾತರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಈಗ ರೈತರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಬಿಡದಿ ಟೌನ್ಶಿಪ್ ನಮಗೆ ಅವಶ್ಯಕತೆಯೇ ಇಲ್ಲ, ನಮ್ಮ ಭೂಮಿ ನಮಗೆ ಬೇಕು, ನಾವು ಕೃಷಿ ಮಾಡಿಕೊಂಡು 10 ವರ್ಷದಿಂದ ನಾವಲ್ಲಿ ಬದುಕ್ತಾ ಇದ್ದೀವಿ, 100 ವರ್ಷದಿಂದ ನಾವಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ನದಾತರೇ ಇವಾಗ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು ಕೂಡ ಬಿಡದಿ ಸುತ್ತಮುತ್ತ ಅನೇಕ ಗ್ರಾಮಗಳನ್ನು ಈಗ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಕೆಲವು ರೈತರಿಗೆ ಸಾಂಕೇತಿಕವಾಗಿ ಚೆಕ್ ಕೂಡ ವಿತರಣೆಯನ್ನು ಮಾಡಿದರು. ಇಷ್ಟೆಲ್ಲ ಬೆಳವಣಿಗೆ ಆದಮೇಲೂ ಕೂಡ ರೈತರು ಇವಾಗ ಸುಮ್ಮನೆ ಕೂತ್ಕೊಂಡಿಲ್ಲ. ರಾಜ್ಯಪಾಲರ ಅಂಗಳಕ್ಕೆ ಈಗ ಬಂದು ನಿಂತಿದ್ದಾರೆ. ರಾಜ್ಯಪಾಲರಿಗೆ ಈಗ ಮನವಿ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನು ಬಿಡಲ್ಲ ಅಂತ. ಯಾಕಂದರೆ ಸಾಕಷ್ಟು ಜನ ಗಮನಿಸಿದ್ದಾರೆ, ಅದು ಏನು ಬರಡಾದಂಥ ಭೂಮಿ ಅಲ್ಲ, ಬಂಜರು ಭೂಮಿ ಅಲ್ಲ, ಸಾಕಷ್ಟು ಫಲವತ್ತಾದಂತಹ ಭೂಮಿ. ಅಲ್ಲಿ ಅಡಿಕೆ, ತೆಂಗು, ಮಾವು, ಹಲಸು, ತರಕಾರಿಗಳು, ಹೂವು, ಹಣ್ಣು, ಹೀಗೆ ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದಾರೆ ರೈತರು. ರೇಷ್ಮೆ ನಗರಿ ರಾಮನಗರ ಕೇವಲ ರೇಷ್ಮೆ ಬೆಳೆಗೆ ಮಾತ್ರ ಸೀಮಿತವಾಗಿರದೆ ವಿವಿಧ ಬೆಳೆಗಳನ್ನು ಬೆಳೀತಾ ಇರುವಂತಹ ಒಂದು ರೈತರು ಇವತ್ತು ಬೇರೆ ಬೇರೆ ಭಾಗಕ್ಕೆ ತಾವು ಬೆಳೆದಂತಹ ಬೆಳೆಗಳನ್ನು ಮಾರಾಟ ಮಾಡಿ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ಈಗ ನೀವು ಟೌನ್ಶಿಪ್ ನಿರ್ಮಾಣ ಮಾಡಿ ಅಲ್ಲಿ ಕೈಗಾರಿಕೀಕರಣವನ್ನು ತಂದು ನಮ್ಮನ್ನೇ ನೀವು ಕೆಲಸಕ್ಕೆ ಸೇರಿಸ್ಕೊಳ್ತೀರಾ ನೀವು ಅಂದರೆ ಎಷ್ಟರ ಮಟ್ಟಿಗೆ ಅರ್ಥ ಇದು? ನಾವೇ ಅಲ್ಲಿ ಕೆಲಸಕ್ಕೆ ತಗೊಳ್ಳುವಂತಹ ಒಂದು ಜನ ಆಗಿದ್ದೀವಿ, ನಮ್ಮನ್ನು ನೀವು ಗುಲಾಮರನ್ನಾಗಿ ಮಾಡಬೇಡಿ. ಇದು ಬಿಡದಿ ಟೌನ್ಶಿಪ್ ರೈತರ ಆಕ್ರೋಶದ ಮಾತು, ಮನದಾಳದ ಮಾತು. ಈಗ ರಾಜ್ಯಪಾಲರ ಅಂಗಳಕ್ಕೆ ಬಂದು ನಿಂತಿದ್ದಾರೆ. ಕೆಲವು ರೈತರು ನಮಗೆ ಭೂಮಿ ಬೇಡ, ನಮಗೆ ದುಡ್ಡು ಕೊಟ್ಟರೆ ಸಾಕು ಅನ್ನುವಂತಹ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ರೈತರಲ್ಲಿ ಸಾಕಷ್ಟು ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲವರೆಲ್ಲ ಒಂದೊಂದು ಎಕರೆಗೆ ಅವರವರ ಬೆಳೆಗೆ ಅನುಗುಣವಾಗಿ, ಆ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಬೆಲೆ ನಿಗದಿಯನ್ನು ಮಾಡಿದ್ದಾರೆ. 2 ಕೋಟಿಯಿಂದ 2.5 ಕೋಟಿವರೆಗೂ ಬೆಲೆ ನಿಗದಿ ಆಗಿದೆ. ಕೆಲವರಿಗೆ ಆ ಹಣದ ಮೋಹದಿಂದ ಇವಾಗ ಆ ಕ್ಷಣಕ್ಕೆ ಅವರಿಗೆ ಒಳ್ಳೆಯ ರೇಟು ಅಂತ ಅಂದ್ಕೊಂಡು ತಗೊಂಡಿರ್ತಾರೆ. ಯಾಕಂದರೆ ರೈತ ಯಾವತ್ತಿದ್ರೂ ಕೂಡ ಭೂಮಿಯಲ್ಲೇ ಇರಬೇಕು, ರೈತ ಯಾವತ್ತಿದ್ರೂ ಕೂಡ ಹೊಲದಲ್ಲಿ ದುಡಿಬೇಕು, ದುಡಿದು ವಿವಿಧ ವರ್ಗದ ಜನರಿಗೆ ಅನ್ನವನ್ನು ಹಾಕಬೇಕು. ಅಂತಹ ಅನ್ನದಾತರಿಗೆ ನೀವು ಮೋಸ ಮಾಡಬಾರ್ದು ಅನ್ನುವಂಥದ್ದು ಆ ಭಾಗದ ರೈತರ ಒಂದು ಆಕ್ರೋಶ ಮೊದಲಿನಿಂದಲೂ ಕೇಳಿ ಬರ್ತಾ ಇದೆ. ಸುಮಾರು 500 ದಿನಗಳು ಕಳಿತು. ನಿನ್ನೆ ಮೊನ್ನೆಯಿಂದ ಶುರುವಾದಂಥ ಹೋರಾಟ ಅಲ್ಲ, 500 ದಿನಕ್ಕಿಂತಲೂ ಹೆಚ್ಚಿನ ಹೋರಾಟ ಈಗ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಸರ್ವೆಗಂತ ಹೋದಂತಹ ಅಧಿಕಾರಿಗಳ ಮೇಲೂ ಕೂಡ ಅಲ್ಲಿಯ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊನೆಯಿಂದ ಪೊರಕೆ ಇರ್ಬೋದು, ಮಚ್ಚಿರ್ಬೋದು, ಎಲ್ಲವನ್ನೂ ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಸರ್ವೆ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಸಾಕಷ್ಟು ಅಲ್ಲಿ FIR ಕೂಡ ದಾಖಲಾಯಿತು. ರೈತ ಮಹಿಳೆಯರ ಮೇಲೆ, ರೈತರ ಮೇಲೆಲ್ಲ FIR ಕೂಡ ದಾಖಲಾಯಿತು. ಯಾಕಂದರೆ ಅಷ್ಟರ ಮಟ್ಟಿಗೆ ಈಗ ತಮ್ಮ ಭೂಮಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ರೈತರು ಇವಾಗ ಗಟ್ಟಿ ಧ್ವನಿಯಲ್ಲಿ ಈಗ ನಿಂತಿದ್ದಾರೆ. ಅವರಿಗೆ BJP JDS ನಾಯಕರುಗಳು ಕೂಡ ಸಾಥನ್ನು ಕೊಟ್ಟಿದ್ದರು ಮತ್ತು ವಿವಿಧ ಪರ ಸಂಘಟನೆಯವರು ಕೂಡ ರೈತರ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಆಗಬಾರ್ದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ರೈತರು ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ನಿಂತಿದೆ. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ಒಟ್ಟಿನಲ್ಲಿ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಭೂಮಿ ನಮ್ಮ ಹಕ್ಕು.
ನಮ್ಮ ಭೂಮಿಯನ್ನು ನೀವ್ಯಾಕೆ ಕಬಳಿಸ್ತೀರಾ? ಇದು ಅಲ್ಲಿಯ ಅನ್ನದಾತರ ಪ್ರಶ್ನೆ ಆಗಿದೆ. ನೋಡಿ, ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಎಷ್ಟು ನೋಡಲಿಕ್ಕೆ ಸ್ವಚ್ಛಂದವಾಗಿರುವಂತಹ ಒಂದು ಪರಿಸರ. ಆ ಪರಿಸರದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ, ತೆಂಗು ಬೆಳೆದಿದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ಮಾವು ಬೆಳೆದಿದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದಾರೆ. ಅಲ್ಲಿ ಕೇವಲ ರೇಷ್ಮೆಗೆ ಮಾತ್ರ ಸೀಮಿತವಾಗಿರುತ್ತೆ. ಸಾಕಷ್ಟು ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಹಸಿರುಮಯ, ಅಂದರೆ ಅಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಕೋಟಿಗೆ ನೀವು ಆ ಒಂದು ಜಾಗಕ್ಕೆ ನೀವು ಇಷ್ಟು ಅಂತ ಬೆಲೆ ನಿಗದಿ ಮಾಡ್ತೀರಲ್ಲ, ನಿಮ್ಮ ಬೆಲೆಗಿಂತನೂ ನಾವು ಜಾಸ್ತಿ ದುಡಿತಾ ಇದ್ದೀವಿ ಅಂತ ಅಲ್ಲಿಯ ಅನ್ನದಾತರ ಆಕ್ರೋಶ.